ನಾರಾಯಣ ಗುರುಗಳು ಕೇರಳದಲ್ಲಿ ನಡೆಸಿದಂತಹ ಶಿಕ್ಷಣ ಕ್ರಾಂತಿ ಅತ್ಯಂತ ಮಾದರಿಯಾದದ್ದು. ಆ ದಿನಗಳಲ್ಲಿ ನಂಬೂದರಿಗಳು ಮತ್ತು ನಾಯರ್ಗಳು, ಅವತ್ತು ಸವರ್ಣೀಯರು ಅಂತ ಹೇಳ್ಕೊಂಡಂತಹ ಕೆಲವು ಸಮುದಾಯಗಳಿಗೆ ಬಿಟ್ಟರೆ ಒಳ್ಳೆ ಶಿಕ್ಷಣ ಕೂಡ ಅಲ್ಲಿ ಸಿಗ್ತಾ ಇರಲಿಲ್ಲ. ಬಹುಶಃ ಬ್ರಿಟಿಷರು ಸ್ಥಾಪಿಸಿದಂತಹ ಒಂದು ಶಾಲೆಗಳಲ್ಲಿ, ಕಾನ್ವೆಂಟ್ಗಳಲ್ಲಿ ಮಾತ್ರ ಎಲ್ಲರಿಗೂ ಕೂಡ ಶಿಕ್ಷಣ ದೊರೀತಾ ಇತ್ತೇ ವಿನಃ ಬೇರೆಯವರು ಸ್ಥಾಪನೆ ಮಾಡಿದಂಥ ಯಾವುದೇ ಶಾಲೆಗಳಲ್ಲಿ ಅಲ್ಲಿ ಈ ತಳ ಸಮುದಾಯಗಳಿಗೆ ಯಾವುದೇ ರೀತಿಯ ಶಿಕ್ಷಣ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ನಾರಾಯಣ ಗುರುಗಳು ಅವತ್ತಿನ ಕಾಲದಲ್ಲಿ ಎಲ್ಲರೂ ಕೂಡ ಶಿಕ್ಷಣವನ್ನು ಪಡಿಬೇಕು ಅಂಥೇಳಿ ಶಿಕ್ಷಣದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಅವರು ಒಂದು ಘೋಷಣೆಯನ್ನು ಕೂಡ ಕೊಡ್ತಾರೆ, ವಿದ್ಯೆಯಿಂದ ಸ್ವತಂತ್ರರಾಗಿ ಅಂಥೇಳಿ. ಅಂದರೆ ಶಿಕ್ಷಣ ಅಂತಕ್ಕಂಥದ್ದು, ಎಜುಕೇಷನ್ ಅಂತಕ್ಕಂಥದ್ದು ನಮ್ಮನ್ನು ಎಲ್ಲ ಬಿಡುಗಡೆಗಳಿಂದ, ನಮ್ಮ ಮಾನಸಿಕವಾದಂತಹ ಒಂದು ಗುಲಾಮಗಿರಿಯಿಂದ, ಎಲ್ಲ ರೀತಿಯ ಒಂದು ಬಿಡುಗಡೆ ದಾಸ್ಯದಿಂದ ನಮ್ಮನ್ನು, ಎಲ್ಲ ರೀತಿಯ ಒಂದು ಸಂಕೋಲೆ ದಾಸ್ಯದಿಂದ ನಮ್ಮನ್ನು ಬಿಡುಗಡೆಗೊಳಿಸತ್ತೆ, ನಮ್ಮನ್ನು ಸ್ವತಂತ್ರರಾಗಿಸುತ್ತೆ ಅನ್ನುವ ಒಂದು ಧ್ಯೇಯವನ್ನು ಇಟ್ಕೊಂಡು ಅವರು ಎಲ್ಲ ಕಡೆ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾರೆ. ಸುಮಾರು 42 ಕಡೆ ನಾರಾಯಣ ಗುರುಗಳು ರಾತ್ರಿ ಶಾಲೆಗಳನ್ನು ಓಪನ್ ಮಾಡ್ತಾರೆ. ಉದಾಹರಣೆಗೆ ಶಿವಗಿರಿಯಲ್ಲಿ ಅವರು ಕುರುಬರಿಗಾಗಿ ಒಂದು ರಾತ್ರಿ ಶಾಲೆ ಶುರು ಮಾಡ್ತಾರೆ. ಚೆಂಬಳಾಂತಿ ಅನ್ನುವ ಕಡೆ ಕೇವಲ ಈ ಪರೆಯ ಸಮುದಾಯ, ದಲಿತ ಸಮುದಾಯಕ್ಕಾಗಿ ಕೂಡ ಅವರು ರಾತ್ರಿ ಶಾಲೆಯನ್ನು ಶುರು ಮಾಡ್ತಾರೆ. ಹಾಗೆ ವೆಟ್ಟೂರು ಅನ್ನೋ ಕಡೆ ಕೂಡ ಈ ದಲಿತ ಸಮುದಾಯಗಳಿಗಾಗಿ ಅವರು ರಾತ್ರಿ ಶಾಲೆಯನ್ನು ಶುರು ಮಾಡ್ತಾರೆ. ಅಂದರೆ ಅವರ ಉದ್ದೇಶ ಎಲ್ಲ ಸಮುದಾಯಗಳು ಕೂಡ ಶಿಕ್ಷಣವನ್ನು ಪಡೆದು ಅವರು ಮೇಲಕ್ಕೆ ಹೋಗಬೇಕು, ಸಮಾಜದಲ್ಲಿ ಒಂದು ಮೇಲ್ದರ್ಜೆಗೆ ಹೋಗಬೇಕು ಅನ್ನೋ ಒಂದು ಆಶಯ ನಾರಾಯಣ ಗುರುಗಳಿಗೆ ಇತ್ತು. ಅದೇ ರೀತಿಯಲ್ಲಿ ಅವರು ಜಾಗೃತಿಗೋಸ್ಕರ ವಿವೇಕೋದಯಂ ಅನ್ನೋ ಒಂದು ಪತ್ರಿಕೆಯನ್ನು ಬೆಂಬಲ ನೀಡಿ ನಡೆಸ್ತಾರೆ. ಅದರ ಸಂಪಾದಕರಾಗಿ ಕೇರಳದ ಮಹಾನ್ ಕವಿ, ಕ್ರಾಂತಿ ಕವಿ ಅಂತಲೇ ಹೇಳ್ತಕ್ಕಂತಹ ಕುಮಾರನ್ ಆಶಾನ್ ಅವರು ಅದರ ಸಂಪಾದಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ರೀತಿಯ ಒಂದು ಶಿಕ್ಷಣ ಮತ್ತು ಜಾಗೃತಿಯ ಮೂಲಕ ಅವರು ಗುಡಿ ಕೈಗಾರಿಕೆಗಳನ್ನು, ಸಣ್ಣ ಸಣ್ಣ ಕೈಗಾರಿಕೆಗಳನ್ನು, ಉದ್ಯಮಗಳನ್ನು ಅವರು ಹೆಚ್ಚು ಪ್ರೋತ್ಸಾಹ ಮಾಡ್ತಾರೆ. ಅವತ್ತಿನ ಸಮಯದಲ್ಲಿ ಈ ಈಳುವ ಸಮುದಾಯದಲ್ಲಿ ಒಂದಷ್ಟು ಜನ ಈ ಹೆಂಡವನ್ನು ತಯಾರಿಸ್ತಕ್ಕಂಥದ್ದು, ಹೆಂಡವನ್ನು ಮಾರೋದು, ಹೆಂಡವನ್ನು ಕುಡಿಯೋದು ಎಲ್ಲ ಇರುತ್ತೆ. ಅದನ್ನು ಅವರು ನಿಷೇಧ ಮಾಡಬೇಕು ಅಂತ ಹೇಳ್ತಾರೆ. ನಾರಾಯಣ ಗುರುಗಳು ಅದಕ್ಕೆ ಯಾವುದೇ ರೀತಿಯ ಉತ್ತೇಜನವನ್ನು ಕೊಡದೆ ಅದರ ಬದಲು ನೀವು ಅದೇ ತೆಂಗಿನ ನಾರಿನ ಒಂದು ಉದ್ಯಮವನ್ನು ಅಲ್ಲಿ ಸ್ಥಾಪನೆ ಮಾಡಲಿದ್ದಕ್ಕೆ ಹಲವಾರು ಕಡೆಗಳಲ್ಲಿ ಅದನ್ನು ಸ್ಥಾಪಿಸ್ತಾರೆ. ಅಂದರೆ ಸ್ವತಂತ್ರ ಉದ್ಯಮಗಳನ್ನು ಮಾಡಿ ಶಿಕ್ಷಣ ಪಡೆಯಿರಿ ಮತ್ತು ಉದ್ಯಮವನ್ನು ನಡೆಸಿ ಅನ್ನುವ ಒಂದು ಸಂದೇಶವನ್ನು ಅವತ್ತಿನ ಕಾಲದಲ್ಲಿ ನೀಡಿದವರು ನಾರಾಯಣ ಗುರುಗಳು. ಹಾಗಾಗಿ ಈ ದೇಶದಲ್ಲಿ ನಾರಾಯಣ ಗುರುಗಳು ಕೇವಲ ಒಂದು ಧರ್ಮ ಮಂತ್ರ ಶ್ಲೋಕಗಳನ್ನು ಹೇಳ್ಕೊಂಡು ಏನೋ ಸಂತರಾಗಿ ನಿಲ್ಲಿಲ್ಲ, ಜೊತೆಗೆ ಸಮಾಜದ ಜೊತೆಗೆ ದಿನನಿತ್ಯವೂ ಕೂಡ ಒಡನಾಟವನ್ನು ನಡೆಸಿ ಆ ಸಮಾಜದ ಏಳಿಗೆಯಲ್ಲಿ, ಇಡೀ ಕೇರಳ ಸಮಾಜದ ತಳ ಸಮುದಾಯಗಳ ಏಳಿಗೆಯಲ್ಲಿ ತಮ್ಮ ನಿರಂತರವಾದಂತಹ ಒಂದು ಒಡನಾಟವನ್ನು ಇಟ್ಕೊಂಡು ಅವತ್ತು ಒಂದು ದೊಡ್ಡ ಬದಲಾವಣೆಗೆ ಕಾರಣ ಆಗಿದ್ದು ನಾರಾಯಣ ಗುರುಗಳು.